ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ಹಣದ ವಿಷಯದಲ್ಲಿ ನಾವು ಈ ಒಂದು ಸೆಂಟೆನ್ಸ್ನ ಕೂಡ ಆ್ಯಡ್ ಮಾಡಿಕೊಬೇಕು. ಅಂದರೆ ಏನೂ ಇಲ್ಲ, ಹಣದ ವಿಷಯದಲ್ಲಿ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು. ಜೊತೆಗೆ ಇಲ್ಲಿ ಮಂತ್ರ ನಂಬೋರಿಗೆ ಒಂದು ಮಂತ್ರನೂ ಶೇರ್ ಮಾಡ್ತೀನಿ. ಅಂದರೆ ಅವ್ರಿಗೆ ಬಂದಿರೋ ಒಂದು ಸಂಕಷ್ಟಗಳನ್ನು ಹೊರಗಾಕೋದಕ್ಕೆ ಮಂತ್ರನೂ ಒಂದಿದೆ, ಟಿಪ್ಪು ಒಂದಿದೆ, ಜೊತೆಗೆ ಈ ಒಂದು ಅಫರ್ಮೇಷನ್ ಸೆಂಟೆನ್ಸ್ ಒಂದಿದೆ. ನೀವು ಮನಿ ಮಂತ್ರನ ಒಂದು ಹೇಳ್ಕೊಂಡು ಪ್ರತಿನಿತ್ಯ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ, ಆಚರಣೆದಲ್ಲಿಡ್ರಿ, 100% ರಿಸಲ್ಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ, ಈಗ ಆ ಸೆಂಟೆನ್ಸ್ಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ನಿಮ್ಮ ಹತ್ರ ನೀವು ಇವತ್ತು ಯಾರಿಗೂ ಏನೋ ಪೇ ಮಾಡಬೇಕು, ಒಂದು EMI ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಏನೋ ಆಗಿರ್ಬೋದು. ಸಪೋಸ್ ನಾಳೆ ಪೇ ಮಾಡಬೇಕು, ಆದರೆ ಯಾರನ್ನೋ ಕೇಳಿದ್ದೀರಾ, ಅವರು ನಿಮ್ಗೆ ಆ ಟೈಮ್ ಕೊಡೋದೇ ಇಲ್ಲ, ಆದರೂ ನೀವು ಅದನ್ನು ಪೇ ಮಾಡ್ತೀರಾ. ಹೇಗೆ? ಅದೇ ಟೈಮ್ಗೆ ಬೇರೆ ಯಾರೋ ನಿಮಗೆ ತಂದುಕೊಡ್ತಾರೆ. ಎಕ್ಸ್ಪೆಕ್ಟೇ ಮಾಡಿರಲ್ಲ, ಜಸ್ಟ್ ಒಂದು ಸಲ ಕೇಳಿರ್ಬೋದು ಅವ್ರನ್ನ, ಅಥವಾ ಕೇಳದೇ ಇರಬಹುದು. ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಮಿಡಿಯೇಟ್ ಥಾಟ್ ಬಂದಿರ್ಬೋದು, ಅಥವಾ ಕೊಡಬೇಕಾದವ್ರು ತಂದು ಕೊಡೋದು ಆ ಟೈಮ್ಗೆ ಬರುತ್ತೆ. ಹೇಗೆ ಬರುತ್ತೆ ಅವೆಲ್ಲ? ತುಂಬ ಸಂಕಷ್ಟದಲ್ಲಿರೋ ದಿನಗಳು ನೆನೆಸ್ಕೊಳ್ಳಿ. ಹಣ ನಮ್ಗೆ ಇಲ್ಲದೇ ಇರೋವಾಗ ಎಷ್ಟು ಸಂಕಷ್ಟದಲ್ಲಿದ್ವಿ. ಆ ಕಷ್ಟ ಕಾಲದಲ್ಲಿ ಅಪ್ಪ ಹಣ ಇದ್ದರೆ ಎಷ್ಟು ಒಳ್ಳೆಯದು, ನಮ್ಗೆ ಹಣ ಯೂಸ್ಫುಲ್ ಆಗಬೇಕಾಗಿತ್ತು ಅಂದರೆ ಅವಾಗ ಎಷ್ಟು ಬೇಕೋ ಅಷ್ಟೇ ಕೇಳಿರ್ತೀರ ನೀವು ಯೂನಿವರ್ಸ್ನ. ಈಗ ನಾನು ಸಂಕಷ್ಟದಲ್ಲಿದ್ದೀನಿ, ನನಗೆ ಹಣ ಇದ್ದರೆ ಚೆನ್ನಾಗಿರೋದು, ಸೊ ನನಗೆ ಹಣ ಬೇಕಪ್ಪ ಅಂತ ದೇವ್ರ ರೂಪದಲ್ಲಿ ಕೇಳಿರ್ತೀರ, ಅಥವಾ ಯೂನಿವರ್ಸ್ಗೆ ಹೇಳ್ಕೊಂಡಿರ್ತೀರ. ಆಗ ಸದ್ಯಕ್ಕೆ ಮಾತ್ರ ಬರುತ್ತೆ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ ಬರುತ್ತೆ, ಎಕ್ಸ್ಪೆಕ್ಟೆಡ್ ವೇನಲ್ಲಿ ಬರುತ್ತೆ. ಆದರೆ ನೀವಿಲ್ಲಿ ಏನು ಬಯಸಬೇಕು, ಇದೆಲ್ಲ ಕಾಮನ್, ನಮ್ಗೆ ಡೈಲಿ ಬೇಸಿಸ್ ನೀಡಿರೋದಕ್ಕೆ ಕೇಳ್ತೀವಿ. ಆದರೆ ಅಡಿಷ್ನಲ್ ಆಗಿ ಈ ಸೆಂಟೆನ್ಸ್ನ ಒಂದನ್ನು ಪ್ರತಿನಿತ್ಯ ಹೇಳ್ಕೊಳೋ ಸೆಂಟೆನ್ಸಲ್ಲಿ ಇದನ್ನು ಕೂಡ ಸೇರಿಸಿ. ಏನು ಅಂದರೆ, ನನ್ನ ಒಂದು ಅವಸರಗಳಿಗೆ ಮೀರಿ ನನ್ನ ಜೊತೆ ಡೈಲಿ ಹಣ ಹೊಂದ್ಕೊಂಡಿರೋದಕ್ಕೆ ಕೃತಜ್ಞತೆ ನಿನಗೆ ಅಂತ ಹಣ ಕೇಳಿ. ಅಂದರೆ ನಮಗೇನು ನೀಡ್ಸ್ ಬೇಕೋ, ಈಗ ಸದ್ಯಕ್ಕೆ ಬಯಸ್ತಾ ಇದ್ದೀವಿ, ಅದಕ್ಕಿಂತ ಮೀರಿ ಹಣ ಯಾವಾಗಲೂ ನಮ್ಮ ಜೊತೆ ಇರೋದಕ್ಕೆ ಕೃತಜ್ಞತೆ, ಯೂನಿವರ್ಸ್ಗೆ ಕೃತಜ್ಞತೆ ಹೇಳಿ. ನೀನು ಕೊಡ್ತಾ ಇದೀಯಾ, ನನ್ನ ಒಂದು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮೀರಿ ನೀನು ನನಗೆ ಹಣ ಕೊಡ್ತಾ ಇರೋದಕ್ಕೆ ಕೃತಜ್ಞತೆ ನಿನಗೆ ಅಂತ ಈ ಒಂದು ಸೆಂಟೆನ್ಸ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಆವಾಗ ನಿಮ್ಮ ಬಳಿ ನಿಮ್ಮ ಅವಸರಗಳಿಗೆ ಮೀರಿ ಡೈಲಿ ಹಣ ಅನ್ನೋದು ಬರೋದಕ್ಕೆ ಅವಕಾಶ ಆಗುತ್ತೆ. ಬಂದಿದ್ದ ಹಣನ ನೀವು ಉಳಿಸೋ ಪ್ರಯತ್ನ ಅಥವಾ ಸೇವಿಂಗ್ಸ್ ಎಲ್ಲ ಮಾಡ್ಬೋದು. ಆವಾಗ ಡೈಲಿ ಹಣದ ಕೊರತೆ ಅನ್ನೋದು ಕಡಿಮೆ ಆಗುತ್ತೆ. ಇವಾಗ ಹೇಳಿ, ಈಗ ಇದಕ್ಕೆ ಮೊದಲೇ ಹೇಳಿದ್ನಲ್ಲ ಎಕ್ಸಾಂಪಲ್, ಆತನು ಒಬ್ಬರ ಹತ್ರ ಕೇಳಿರ್ತಾರೆ, ಏನೋ ಒಂದು EMI ರೆಂಟ್ ಏನೋ ಒಂದು ಪೇ ಮಾಡಬೇಕು, ಅವರು ಕೊಟ್ಟಿರಲ್ಲ, ಆದರೂ ಆ ಟೈಮ್ಗೆ ಹಣ ಬರುತ್ತೆ. ಅಂದರೆ ಇದೇನೆ ಅವಸರಗಳಿಗೆ ಮೀರಿ ನನಗೆ ನೀನು ಹಣ ಕೊಡ್ತಾ ಇದೀಯ, ಥ್ಯಾಂಕ್ ಯು ಅಂದರೆ ಇವ್ರ ಮುಖಾಂತರ, ಇಲ್ಲ ಅಂದ್ರೂ ಇನ್ನೊಬ್ಬರ ಮುಖಾಂತರ ಅದು ಬರುತ್ತೆ. ಹೇಗೆ ಅದೂ ಆದ್ರೂ ನೀವು ಅನ್ಬೋದು, ಮೇಡಮ್ ಅವ್ರ ಅವಸರಕ್ಕೆ ತಾನೇ ಕೇಳಿದ್ರು, ಅದಕ್ಕೆ ತಾನೇ ಹಣ ಬಂತು. ಆ ಹಣ ಕೂಡ ಹೇಗೆ ಬಂತು? ಆ ಒಂದು ರಾತ್ರಿ ನಿಮ್ಗೆ ನಿದ್ದೆ ಬಂದಿರಲ್ಲ, ಅಪ್ಪ ನಾಳೆ ಇವ್ರು EMI ಪೇ ಮಾಡಬೇಕು, ರೆಂಟ್ ಕಟ್ಟಬೇಕು, ಯಾವುದೋ ಒಂದು ವಿಷಯ ಆಗಿರ್ಬೋದು, ಇಡೀ ರಾತ್ರಿ ಹಣದ ಬಗ್ಗೆನೇ ಚಿಂತೆ ಮಾಡಿರ್ತೀರ. ಅದಕ್ಕೆ ಆ ಹಣ ಹೇಗಿದ್ರೂ ನಿಮ್ಮ ಬಳಿವರೆಗೂ ಬಂದಿದೆ, ಕರೆಕ್ಟಾ? ಹಾಗಾಗಿ ಹಣದ ವಿಷಯದಲ್ಲಿ ನೀವು ಹಣದ ಪರವಾಗಿಯೇ ಥಿಂಕ್ ಮಾಡ್ತಾ ಇದ್ರೆ ಯಾವಾಗಲೂ ನಿಮ್ಮನ್ನ ಅಂಟ್ಕೊಂಡಿರುತ್ತೆ. ಯೂನಿವರ್ಸ್ಗೆ ಕೃತಜ್ಞತೆ ಹೇಳ್ತಾ ಇರಬೇಕು, ಹಣಕ್ಕೆ ಕೃತಜ್ಞತೆ ಅನ್ನೋದು ವ್ಯಕ್ತಪಡಿಸ್ತಾನೇ ಇರಬೇಕು. ಆ ಒಂದು ರಾತ್ರಿ ನೀವು 24 ಗಂಟೆ ಹಣದ ಬಗ್ಗೆನೇ ಯೋಚನೆ ಮಾಡಿರ್ತೀರ. ಅಯ್ಯೋ ಹಣ ಬಂದಿಲ್ಲ, ನಾನು ಕೊಡೋಕ್ಕಾಗಲ್ಲ, ನಾಳೆ ಏನಾರೇ ಮಾತು ಹೋಗ್ಬಿಡುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ, ಮರ್ಯಾದೆ ಪ್ರಶ್ನೆ, ಈ ರೀತಿಯೂ ಸುಮಾರು ಜನ ಥಿಂಕ್ ಮಾಡ್ತಾರೆ. ಅವರ ದಿನನಿತ್ಯದ ಅವಸರಗಳಿಗೆ ಬೇಕಾಗಿರೋರು, ಅಥವಾ EMI ಈ ಥರ ರೆಂಟ್ಗೆ ಪೇ ಮಾಡೋರು, ಇಂಥದಕ್ಕೆಲ್ಲ ಯೋಚನೆ ಮಾಡಿರ್ತಾರೆ. ಪ್ರತಿಯೊಬ್ಬರು ಒಂದಾನ ಟೈಮಲ್ಲಿ ಇವೆಲ್ಲ ಫೇಸ್ ಮಾಡಿರ್ತಾರೆ. ಆವಾಗ ಏನಾಗಿರುತ್ತೆ, ಒಬ್ಬರು ಕೊಟ್ಟಿಲ್ಲ ಅಂದರೆ ಇನ್ನೊಬ್ಬರ ಕಡೆಯಿಂದ ಬರುತ್ತೆ, ಅಮ್ಮಯ್ಯ ಅಂತ ತೃಪ್ತಿ ಪಡ್ತಾರೆ. ಹೇಗೆ? ಯೂನಿವರ್ಸ್ನ ನೀವು ಬೇಡಿದ್ದೀರ ಇಡೀ ರಾತ್ರಿ, ದುಡ್ಡು 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 ಎಲ್ಲಿಂದ ಬರುತ್ತೆ, ನಾಳೆ ಕಟ್ಟಬೇಕು, ಎಲ್ಲಿಂದ ಅವರಿಗೆ ಕಟ್ಟಬೇಕು ಪಾಸಿಟಿವು, ದುಡ್ಡು ಬೇಕು ಪಾಸಿಟಿವ್, ಇಲ್ಲೆಲ್ಲರೇ ನೆಗೆಟಿವ್ ಇದೆಯಾ? ಸೊ ಹಾಗಾಗಿ ಅದಕ್ಕೇ ಬರೀ ಪಾಸಿಟಿವ್ ಥಾಟ್ಸ್ನ ಮಾತ್ರ ಬಿಡುಗಡೆ ಮಾಡಿ. ಎಲ್ಲಿಂದ ಬರುತ್ತೆ ಬಿಡು, ಯಾರು ಕೊಡ್ತಾರೆ ಬಿಡು, ನನಗೆ ನಾಳೆ ಆಯಿತು ಬಿಡು, ನನಗೆ ಬರುತ್ತೋ ಇಲ್ಲೋ, ನಾಳೆ ನಾನು ಕಟ್ತೀನೋ ಇಲ್ಲ ಅಂದರೆ ಅದು ಅಡ್ಗೋಡೆ ಮೇಲೆ ದೀಪ ಅಂತ, ಕಟ್ತೀರೋ ಇಲ್ವೋ, ಅಲ್ಲಿ ಎರಡೆರಡು ಅರ್ಥ ಬರುತ್ತೆ. ಕ್ಲಿಯರಾಗಿ ಹೇಳಿ, ಬೇಕು, ಹಣ ಬೇಕು, ಕಟ್ಟಬೇಕು. ಏನಕ್ಕೆ ಅಂದರೆ ಕಟ್ಟಕ್ಕೆ, EMI ಅಥವಾ ರೆಂಟ್
ಇಲ್ಲಿ ಕ್ಲಿಯರ್ ಇದೆ, ಮೆಸೇಜ್ ಕ್ಲಿಯರಾಗಿ ಯೂನಿವರ್ಸ್ಗೆ ತಲುಪಿಸಿದ್ದೀರಾ. ಸೊ ಈ ರೀತಿ ಮೆಸೇಜ್ಗಳನ್ನ ಯೂನಿವರ್ಸ್ಗೆ ಪಾಸಿಟಿವ್ ಆಗಿ ಬಿಡ್ತಾನೇ ಇರಿ. ಡೇ ಬೈ ಡೇ ಇಲ್ಲ, ಪ್ರತಿದಿನ ನೀವು 5 ನಿಮಿಷ ಆದರೂ ಅದಕ್ಕೆ ಈ ಥರ ಮೆಸೇಜ್ಗಳನ್ನ ಹೇಳ್ತಾನೆ ಇರಬೇಕು. ಜೊತೆಗೆ ಈಗ ಹೇಳೋ ಒಂದು ಮಂತ್ರ ವಿಧಾನ ನೀವು ಫಾಲೋ ಮಾಡಿ. ನೀವು ಮಂತ್ರವನ್ನು ಇಷ್ಟಪಡ್ತೀರಾ, ಯೂನಿವರ್ಸ್ ಇದನ್ನೆಲ್ಲ ಬಿಲೀವ್ ಮಾಡಲ್ಲ ಅಂದ್ರೂ ಇಲ್ಲಿ ಎಕ್ಸಾಂಪಲ್ ಮುಖಾಂತರನೂ ಹೇಳ್ತಾ ಇದ್ದೀನಿ ನಾನು. ಎಂಥ ಸಿಚುವೇಷನಲ್ಲಿ ಹಣ ಬರುತ್ತೆ ಅಂತಲೂ ಹೇಳ್ತಾ ಇದ್ದೀನಿ, ಯಾಕೆ ಬಂದಿದೆ ಅಂತಲೂ ಹೇಳ್ತಾ ಇದ್ದೀನಿ. ನೀವು 24 ಗಂಟೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಕ್ಕೆ ನಿಮ್ಮ ಕೈಗೆ ಹಣ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ರಿಯಲ್ ಆಗಿ ವರ್ಕ್ ಆಗುತ್ತೆ. ಇದು ಮಾಡಿ ನೋಡಬೇಕಷ್ಟೇ, ನೀವು ಆಚರಣೆದಲ್ಲಿ ಇಡಬೇಕು. ಅದು ಏನು ಅಂದರೆ ಎಲ್ಲರಿಗೂ ಪ್ರೀತಿ ಪಾತ್ರೆ ಆಗಿರೋ ಗಣೇಶ ಮಂತ್ರ. ಈ ಗಣೇಶ ಮಂತ್ರ ಹೇಳೋಕ್ಕೆ ಮೊದಲು ಸೋಮವಾರದ ನಿಯಮ ಒಂದನ್ನು ಹೇಳ್ತೀನಿ ನಾನು. ಸೋಮವಾರ ನಿಯಮ ಏನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ, ಇದು ಈಗಾಗಲೇ ಹಳೆ ವಿಡಿಯೋನಲ್ಲಿ ನಾನು ಚರ್ಚೆ ಮಾಡಿದ್ದೀನಿ, ಬೇಕಂದರೆ ಹಳೆ ವಿಡಿಯೋಗಳಿಗೆ ಹೋಗಿ ನೋಡಿ. ಆದರೆ ಈ ಒಂದು ವಿಧಾನ ಅಂದರೆ ಈ ಟಿಪ್ನ ಆಚರಣೆಯಲ್ಲಿ ಇಡದಿರ ಬಿಟ್ಟುಬಿಟ್ರೆ ಅಂತೂ ನಿಮಗೆ ರಿಸಲ್ಟ್ ಸಿಗೋಲ್ಲ. ಸೋಮವಾರ ಅದೇನು ಭಾರಿ ಕಷ್ಟ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ಬ್ರಷ್ ಕೂಡ ಮಾಡಿರಬಾರ್ದು. ಆ ಟೈಮ್ಗೆ ಏನು ಮಾಡಬೇಕು, ಅಡುಗೆ ಮನೆ ಸ್ಪೇರಾಗಿ ಒಂದು ಗಲ್ಲುಪ್ಪಿಟ್ಟಿರಿ. ಅಡುಗೆಗೆ ಬಳಸೋದು, ಪೂಜೆಗೆ ಇಟ್ಟಿರೋದು ಅಲ್ಲ, ಸ್ಪೇರಾಗಿ ಈ ಥರ ವಿಧಾನಗಳು ಮಾಡೋಕ್ಕಂತಾನೆ ಒಂದು ಗಲ್ಲುಪ್ಪು ಪ್ಯಾಕೆಟ್ ತಂದು ಇಟ್ಕೊಂಡಿರಿ, ಸ್ಟಾಕ್ ಇಟ್ಕೊಂಡಿರಿ. ಪಿಂಗಾಣಿ ಜಾಡಿಯಲ್ಲಿ ನಾವು ಡೈಲಿ ಬಳಸೋಕ್ಕೆ ಇಟ್ಟಿರ್ತೀರ, ಒಂದು ಕಾಯಿನ್ ಹಾಕಿ, ಅರ್ಶಿಣ ಕೊಂಬು, ಬಟ್ಲಡಿಕೆ ಒಂದನ್ನು ಹಾಕಿ ಅಂತ ಒಂದು ಸ್ಪೇರಾಗಿ ಹೇಳಿದ್ದೆ ಒಂದು ಜಾಡಿ ಬಗ್ಗೆ. ಅದೆಲ್ಲ ಅಲ್ಲ, ಆ ಸಾಲ್ಟೆಲ್ಲ ಮುಟ್ಟಬಾರ್ದು. ಅದು ಮಂತ್ಲಿ ನೀವು ರಿಪ್ಲೇಸ್ ಮಾಡ್ಕೋಬೋದು. ಬಟ್ ಇದು ಸ್ಪೇರಾಗಿ ಒಂದು ಸಾಲ್ಟ್ ಇಟ್ಟಿರಿ. ಏನಕ್ಕೆ, ನೀವು ನೆಗೆಟಿವ್ ಎನರ್ಜಿ ತೆಗಿಯೋದಕ್ಕೆ, ದೃಷ್ಟಿ ತೆಗೆದುಕೊಳ್ಳೋದಕ್ಕೆ, ಈ ಥರ ಪರಿಹಾರಗಳು ಮಾಡೋದಕ್ಕಂತಲೇ ಸಪ್ರೇಟಾಗಿ ಸಾಲ್ಟ್ನ ಬಳಸ್ಬೇಕು. ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಯಾರಾದರೂ ಪರವಾಗಿಲ್ಲ, ಜೆಂಟ್ಸ್ ಆದರೂ ಪರವಾಗಿಲ್ಲ, ಲೇಡೀಸ್ ಆದರೂ ಪರವಾಗಿಲ್ಲ, ಒಂದು ಇಡಿಯಷ್ಟು ಗಲ್ಲುಪ್ಪೆ ಎತ್ಕೋಬೇಕು. ಇಲ್ಲಿ ಮತ್ತು ನಮ್ಮಲ್ಲಿ ಪುಡಿ ಉಪ್ಪಿದೆ, ನುಣ್ಣುಪ್ಪಿದೆ, ಇದು ಬೇಡ, ಗಲ್ಲುಪ್ಪೆ ಎತ್ಕೊಳ್ಳಿ. ಒಂದು ಮುಷ್ಟಿ ಎತ್ಕೊಂಡೋಗಿ ಸೀದಾ ನಿಮ್ಮ ವಾಶ್ ಬೇಷನ್ ಹತ್ರ ಹೋಗಿ ಅಥವಾ ಬಾತ್ರೂಮ್ ಹತ್ರ ಹೋಗಿ ರನ್ನಿಂಗ್ ಟ್ಯಾಪ್ ತಿರುಗಿಸಿ ಈ ಮುಷ್ಟಿನ ಹೀಗೆ ಹಿಡ್ಕೊಂಡು, ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಇವತ್ತಿಂದ ಹೊರಗೋಗ್ಬೇಕು, ನನಗಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು, ನಮಗೆ ಹಿಡ್ದಿರೋ ದೃಷ್ಟಿ ದೋಷಗಳೆಲ್ಲ ನಿವಾರಣೆ ಆಗಬೇಕು, ಇವತ್ತು ಕ್ಲಿಯರ್ ಆಗಬೇಕು, ನನಗೆ ಹಿಡ್ದಿರೋ ನೆಗೆಟಿವ್ ಎನರ್ಜಿ ಎಲ್ಲ ಅವಾಯ್ಡ್ ಆಗಬೇಕು. ಬರೀ ನೆಗೆಟಿವ್ ಹೋಗೋದಕ್ಕೆ ಮಾತ್ರ ಆ ಮುಷ್ಟಿನ ಹೀಗೆ ಹಿಡ್ಕೊಂಡು ರನ್ನಿಂಗ್ ಟ್ಯಾಪ್ ಬಿಡಿ. ಆ ಸಾಲ್ಟ್ ಎಲ್ಲ ಕರಗಿ ಹೋಗೋವರೆಗೂ ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಬೇಕು. ನಮ್ಮ ಕಷ್ಟ ಕಾಲಗಳೆಲ್ಲ ಹೋಗಬೇಕು, ಕಷ್ಟ ನಿವಾರಣೆ ಆಗಬೇಕು. ನನಗೆ ಬಂದಿರೋ ಈ ಒಂದು ಫೇಸ್ ಮಾಡ್ತಾ ಇರೋ ಈ ಒಂದು ಸಿಚುವೇಶನಿಂದ ನಾನು ಬಚಾವ್ ಹೋಗಬೇಕು. ನೆಗೆಟಿವ್ ಟೋಟಲಿ, ಅದು ಫೈನಾನ್ಷಿಯಲ್, ಫ್ಯಾಮಿಲಿ, ಹೆಲ್ತ್, ಇಲ್ಲಿ ವೆಲ್ತ್ಗೂ ಫ್ಯಾಮಿಲಿಗೂ ನಿಮ್ಮ ಕೆಲಸಕ್ಕೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಒಂದು ಸಾಲ್ಟದು ಆರೋಗ್ಯಕ್ಕೂ ಹೆಲ್ಪ್ ಆಗುತ್ತೆ, ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಮುಷ್ಟಿ ಸಾಲ್ಟ್ನ ತಗೊಂಡು ರನ್ನಿಂಗ್ ಟ್ಯಾಪಲ್ಲಿ ತಿರುಗಿಸ್ಬಿಟ್ಟು ನಿಮ್ಗೇನಿದೆಯೋ ನೆಗೆಟಿವ್ ಥಾಟ್ಸ್ ಅವೆಲ್ಲ ಹೊರಗೆ ಹೋಗಬೇಕು, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು ಅಂತ ಆ ಸಾಲ್ಟ್ ಕರಗೋವರೆಗೂ ಟ್ಯಾಪ್ ತಿರುಗಿಸ್ತಾನೆ ಇರಿ. ಫುಲ್ಲು ಕರಗೋಗ್ಲಿ. ಮತ್ತೆ ಬೇಕಾದ್ರೆ ಒಂದು ಬಕೆಟ್ ನೀರು ಹಾಕಿ, ಒಂದು ಜಗ್ ನೀರು ಹಾಕ್ಬಿಡಿ. ವಾಶ್ ಬೇಸನಲ್ಲಾದರೆ ಫುಲ್ ಸಾಲ್ಟ್ ಹೊಟ್ಟೋಗ್ಬೇಕು. ಆದಷ್ಟು ಅದು ಕರಗಿಬಿಟ್ರೆ ಇನ್ನೂ ಒಳ್ಳೆಯದು. ಓಕೆ, ಸ್ವಲ್ಪ ಬಿಟ್ಟು ಬೇಕಾದ್ರೆ ಮತ್ತೆ ನೀರು ಹಾಕಿ ಕರಗೋಗುತ್ತೆ. ಈ ರೀತಿ ನೀವು ಕನಿಷ್ಠ 3 ಅಥವಾ 5 ಅಥವಾ ವಾರನೂ ಮಾಡಿ, ತೊಂದರೆ ಇಲ್ಲ. ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಬಿಲ್ಡ್ ಆಗಿರೋ ಒಂದು ನೆಗೆಟಿವ್ ಎನರ್ಜಿ, ನೋಟ ಅಥವಾ ನಿಮಗೆ ಸೋಂಬೇರಿತನ ಎಲ್ಲಿ ಕ್ರಿಯೇಟ್ ಆಗಿರುತ್ತೋ, ಹಣ ಸಂಪಾದನೆ ಮಾಡಬೇಕು ಅನ್ನೋ ಥಾಟ್ಸೇ ಬರಲ್ಲ, ಕೆಲಸ ಮಾಡಬೇಕು ಅನ್ನೋ ಥಾಟ್ಸೇ ಬರಲ್ಲ. ಕೆಲವರಿಗೆ ಕುತ್ಕೊಂಡ್ರೆ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾರೆ, ಇಂಟ್ರೆಸ್ಟ್ ಇರಲ್ಲ. ಸೊ ಏನೋ ಒಂದು ನೆಗೆಟಿವ್ ಎನರ್ಜಿ ನೆಗೆಟಿವ್ ತತ್ವ ನಮ್ಮಲ್ಲಿ ಬೆಳೆದೋಗಿರುತ್ತೆ. ಅದನ್ನೆಲ್ಲ ಈ ಒಂದು ಸಾಲ್ಟ್ ಪರಿಹಾರ ಅನ್ನೋದು ಕ್ಲಿಯರ್ ಮಾಡುತ್ತೆ. ಏನಂದರೆ ಪ್ರಯೋಗಪೂರ್ವಕವಾಗಿ ಮಾಡಿದ್ರೆ ಮಾತ್ರ ಸಿಗುತ್ತೆ ನಿಮಗೆ. ಅವತ್ತು ಚೇತರಿಕೆ ಹೆಂಗಿರುತ್ತೆ ನೋಡಿ, ಈ ಸಾಲ್ಟ್ದು ಒಂದು ಟಿಪ್ ಮಾಡಿ ನೋಡಿ. ಅವತ್ತು ನಿಮ್ಮಲ್ಲಿ ಬದಲಾವಣೆ ಹೇಗಿರುತ್ತೆ ನೋಡಿ. ಆ್ಯಕ್ಟಿವ್ ಆಗಿರ್ತೀರಾ. 5 ಆರ್ಡ್ರ್ ಬರೋ ಕಡೆ 10 ಆರ್ಡ್ರ್ ಬರುತ್ತೆ. ಸೋರ್ಸ್ ಇಲ್ಲ ಅನ್ನೋ ಕಡೆ ನೀವು ದುಡ್ಡು ನೋಡ್ತೀರ ಅವತ್ತು, ಖಂಡಿತ. ಸೊ ಇದು ವಾರ ಮಾಡ್ತಾ ಇದ್ದರೆ ಆ ಥರ ದುಡ್ಡು ಮಲ್ಟಿಪ್ಲೈಯರ್ ನಿಮಗೆ ಬರ್ತಾನೆ ಇರುತ್ತೆ, ಆರ್ಡರ್ಸ್ ಬರ್ತಾ ಇರುತ್ತೆ. ಆರ್ಡರೇ ಆಗಿರ್ಬೋದು, ನೀವು ಮಾಡ್ತಾ ಇರೋ ಕೆಲಸ ಆಗಿರ್ಬೋದು, ನಿಮ್ಮ ಹತ್ರ ಹಣ ಬರೋ ಒಂದು ಪರಿಹಾರದಲ್ಲಿ ಈ ಸಾಲ್ಟ್ ಅನ್ನೋದು ಎತ್ತಿದ ಕೈ. ಅದಕ್ಕೆ ನಾವು ವಿಧವಾಗಿ ಬಳಸ್ತೀವಿ. ಈ ಸೋಮವಾರದ ಪರಿಹಾರನೂ ನಾನು ಹೇಳಿದ್ದೀನಿ, ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಮತ್ತೊಮ್ಮೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಮಾಡಿ ನೋಡಿ. ಇವತ್ತು ಸೋಮವಾರ ಮೇಡಮ್, ಆಗೋಯ್ತು ಈಗ ಟೈಮ್ ಅಂದರೆ ನೆಕ್ಸ್ಟ್ ಸೋಮವಾರದಿಂದ ಕಂಟಿನ್ಯೂ ಮಾಡಿ. ನಿಮ್ಗೆ ಎಷ್ಟು ವಾರಗಳು ಬೇಕಿದ್ರೂ ಮಾಡ್ಬೋದು. ಏನೇ ಒಂದು ಪರಿಹಾರ ಹೇಳಿದ ತಕ್ಷಣ ಎಲ್ಲರ ಬಾಯಲ್ಲಿ ಬರೋದು ಎಷ್ಟು ದಿನ ಮಾಡಬೇಕು, ನಿಮ್ಗೆ ಎಷ್ಟು ದಿನ ದುಡ್ಡು ಬೇಕು, ಈ ವಾರ ಬಂದರೆ ಸಾಕಾ, ಮುಂದಿನ ವಾರಕ್ಕೂ ಬೇಕಾ, ಮುಂದಿನ ವಾರಕ್ಕೂ ಬೇಕು ತಾನೆ. ಸೊ ಹಾಗಾಗಿ
ಈ ಥರ ಏನಾರೇ ಪರಿಹಾರಗಳು, ಎಸ್ಪೆಷಲಿ ಹಣಕ್ಕೆ ಸಂಬಂಧಪಟ್ಟಿರೋ ಪರಿಹಾರಗಳು ಹೇಳಿದ್ರೆ ಪ್ರತಿದಿನ, ವಾರಕ್ಕೆ ಸಂಬಂಧಪಟ್ಟಿದ್ದಾದರೆ ಪ್ರತಿ ವಾರ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು 3 ಅಥವಾ 5 ವಾರ ಮಾಡಿದ್ರೆ ನೀವು ರಿಯಲೈಸ್ ಆಗ್ತೀರಾ, ಹೌದು ಇದು ಮಾಡ್ತಾಯಿದ್ರೆ ನಮ್ಗೆ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ನೀವು ನಂಬ್ತೀರಾ. ಫಸ್ಟು ನೀವು ರೆಡಿ ಇರ್ತೀರ ರಿಸೀವ್ ಮಾಡ್ಕೊಳ್ಳೋಕ್ಕೆ. ನೀವು ರೆಡಿ ಇಲ್ಲ ಅಂದರೂ ಬರುತ್ತೆ, ನೀವು ರೆಡಿ ಇಲ್ಲ ಅಂದ್ರೂ ಹಣ ನಿಮ್ಮ ಹತ್ರ ಬರುತ್ತೆ. ಸೊ ಹಾಗಾಗಿ ಈ ಪರಿಹಾರಗಳು ಮಾಡಿ ನೋಡಿರಿ. ಈಗ ಪೂಜಾ ವಿಧಾನದಲ್ಲಿ ಗಣಪತಿ ಮಂತ್ರವೊಂದನ್ನು ಹೇಳ್ತೀನಿ. ಇದನ್ನು ಕೂಡ ನಾನು ಹಳೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಯಾಕಂದರೆ ಇತ್ತೀಚೆಗೆ ವ್ಯೂವರ್ಸ್ ಎಲ್ಲ ನನಗೆ ಕಾಮೆಂಟ್ ಮಾಡ್ತಾನೆ ಇದ್ದಾರೆ, ಕೇಳ್ತಾ ಇದ್ದಾರೆ, ಪಾಪ ಮೇಡಮ್ ನಾನು ಏನೇ ಮಾಡಿದ್ರೂ ನಮಗೆ ಸೇಲ್ಸ್ ಡೆವಲಪ್ ಆಗ್ತಾಯಿಲ್ಲ, ಅಥವಾ ನಾವು ಒಂದು ಹೆಜ್ಜೆ ಮುಂದೆ ಹೋಗೋಕ್ಕಾಗ್ತಿಲ್ಲ ಅಂತ. ಸೊ ಅವ್ರು ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಅದನ್ನು ಅವರು ಪಡಿಸ್ಕೋಬೇಕು. ಪಾಸಿಟಿವ್ ಬೇಕು ಅಂದ ಕಡೆ ನೆಗೆಟಿವ್ನ ಅವಾಯ್ಡ್ ಮಾಡಲೇಬೇಕು. ಜೊತೆಗೆ ಈ ಥರ ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟಿರ್ತಾರೆ, ಪೂಜೆ ಮಾಡೋದು ಬಿಟ್ಬಿಡ್ತಾರೆ ಕೆಲವರು. ಏನಾರೇ ಅವ್ರಿಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಅವರು ನಂಬ್ಕೊಂಡಿರೋ ದೇವ್ರನ್ನ ಪಕ್ಕಕ್ಕೆ ಇಟ್ಬಿಡ್ತಾರೆ, ಪೂಜೆ ಮಾಡಲ್ಲ. ಮತ್ತು ದುಡ್ಡು ಬಂತ ಮತ್ತೆ ಪೂಜೆ ಮಾಡ್ತಾರೆ. ಇವತ್ತು ದುಡ್ಡು ಬಂತ ಇವತ್ತು ಯೂನಿವರ್ಸ್ ನೆನೆಸ್ಕೊತಾರೆ, ಇಲ್ಲಾಂದರೆ ಯೂನಿವರ್ಸ್ ನಮ್ಮ ಪರವಾಗಿ ಏನೋ ಕೆಟ್ಟದ್ದು ಮಾಡ್ತಾಯಿದೆ ಅಂತ ಅವರ ಆಲೋಚನೆಗಳು ಹಂಗಿರ್ತವೆ. ಸೊ ನೆಗೆಟಿವ್ ಟೈಮ್ ಬಂದಾಗ ನಾವು ಪಾಸಿಟಿವ್ ಆಗಿರಬೇಕು, ಅವಾಗ ಆ ನೆಗೆಟಿವ್ ನಮ್ಮನ್ನು ನೋಡಿ ಓಡ್ತಾ ಇರುತ್ತೆ. ಸೊ ಅದಕ್ಕೆ ಈ ಪರಿಹಾರಗಳೆಲ್ಲ. ಜೊತೆಗೆ ಈ ಗಣೇಶ ಮಂತ್ರ ಅನ್ನೋದು ನಮ್ಮ ಕಷ್ಟಗಳನ್ನು, ಅಂದರೆ ಅಡೆತಡೆಗಳನ್ನು ಅವಾಯ್ಡ್ ಮಾಡೋಕ್ಕೆ ಎತ್ತಿದ ಕೈ. ಫಸ್ಟ್ ಆಫ್ ಆಲ್ ಗಣೇಶ ಅಂದ್ರೇ ನಮಗೆ ವಿಘ್ನೇಶ್ವರ ಅಂತೀವಿ. ವಿಘ್ನ ಅಂದ್ರೇ ನಮಗೆ ಬಂದಿರೋ ಒಂದು ಸಮಸ್ಯೆಗಳನ್ನ ನಮಗೆ ದೂರ ಮಾಡೋದು. ಹಾಗಾಗಿ ವಿಘ್ನೇಶ್ವರ ಮಂತ್ರ, ಗಣಪತಿ ಮಂತ್ರ. ಸೊ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಬೋದು ಎಸ್ಪೆಷಲಿ. ಅಥವಾ ನೀವು ಬುಧವಾರ ಗಣೇಶನ ಆರಾಧನೆ ಕೂಡ ಮಾಡ್ಬೋದು. ಸಂಕಷ್ಟಾರ ಚತುರ್ಥಿಗಳ ಟೈಮಲ್ಲಿ ಕೂಡ ಒಂದು 5 ವಾರ ಮಾಡ್ಬೋದು, 3 ವಾರ ಮಾಡ್ಬೋದು. ಏನು ಬುಧವಾರನೇ ಈ ಮಂತ್ರ ಹೇಳ್ಕೊಬೇಕಂತೇನಿಲ್ಲ. ಎಸ್ಪೆಷಲಿ ಬುಧವಾರ ನೀವು ಗಣೇಶನ ವಿಗ್ರಹ ಇದ್ದರೆ ಇಟ್ಟುಬಿಟ್ಟು ಪೂಜೆ ಮಾಡ್ಬೋದು. ಅದಕ್ಕೆ ಏನು ಕೇಳ್ತಾನೆ, ಗರಿಕೆ ಹುಲ್ಲು ಅಷ್ಟೇ ಇಷ್ಟವಾಗಿರೋದು. ಗರಿಕೆ ಹುಲ್ಲು ನಿಮ್ಮ ಕೈಯಲ್ಲಾದರೆ ಸಾಧ್ಯ ಆದರೆ ಮೋದಕಗಳನ್ನ ಮಾಡಿ ಇಡಬೇಕು. ಏನೂ ಆಗಿಲ್ವ ಒಂದು ಬೆಲ್ಲದ ಉಂಡೆ ತಂದು ಇಟ್ಬಿಡ್ರಿ ಗಣೇಶ ಹತ್ರ. ನೀವು ದೇವ್ರ ರೂಪದಲ್ಲಿ ನೋಡೋದಾದರೆ ನೈವೇದ್ಯ ಇಡಬೇಕು, ಪೂಜೆ ಮಾಡಬೇಕು, ದೀಪಾರಾಧನೆ ಮಾಡಬೇಕು, ಎಲ್ಲ ಮಾಡಬೇಕು. ಓಕೆ, ಈ ಒಂದು ಸಣ್ಣ ವಿಧಾನನ ಫಾಲೋ ಮಾಡಲೇಬೇಕಾಗ್ತದೆ. ಸಿಂಪಲ್. ನೀವು ಪ್ರತಿನಿತ್ಯ ಮಂತ್ರ ಹೇಳ್ಕೊತೀನಿ ಮೇಡಮ್ ಅಂತ ಹೇಳಿದ್ರು ಎಲ್ಲ ಬೀಜ ಮಂತ್ರಗಳು ಸೇರ್ಪಡಿರೋ ಒಂದು ಮಂತ್ರ ನಾನಿಲ್ಲಿ ಹೇಳ್ತೀನಿ. ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ ನಾನು. ಗಣೇಶಗೆ ಸಂಬಂಧಪಟ್ಟಿರೋ ಮೋಸ್ಟ್ ಇಂಪಾರ್ಟೆಂಟ್ ಮಂತ್ರ, ಪವರ್ಫುಲ್ ಮಂತ್ರ ಆಗಿದೆ. ಸೊ ಈ ಮಂತ್ರನ ಕೂಡ ನೀವು 21 ಬಾರಿ ಅಥವಾ 108 ಬಾರಿ ನಿಮ್ಮ ಕೈಲಾದ್ರೂ ಹೇಳ್ಕೊಬೋದು. ಕೆಲಸ ಮಾಡೋ ಜಾಗದಲ್ಲಿ ಕೂತ್ಕೊಂಡೆ ಒಳಗೊಳಗೆ ಸ್ಮರಣೆ ಮಾಡಿ. ನೀವು ದೇವ್ರ ರೂಪದಲ್ಲಿ ಯೂನಿವರ್ಸ್ನ ನೋಡ್ತಾ ಇದ್ರೆ, ಗಣೇಶ ಅನ್ನೋದು ಎಲ್ಲ ಜೀವಕೋಟಿಗಳಿಗೆ ಒಂದು ಅಧಿಪತಿ ಆಗಿರ್ತಾರೆ. ಯಾಕೆ? ಅದನ್ನು ಗೌರಿ ಪುತ್ರ ಹಾಗಂತ. ಸೊ ಈ ಮಂತ್ರ ಏನು ಅಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ. ಈ ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳಿ ಅಥವಾ ಬರೀರಿ. 108 ಬಾರಿ ಬೇಕಿದ್ರು ಹೇಳ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಬೀಜ ಮಂತ್ರಗಳು, ಇಲ್ಲಿ ಓಂ ಅನ್ನೋದು ಓಂಕಾರ ನಿಮ್ಗೆ ಗೊತ್ತಿರೋದೆ. ಅದು ಎಲ್ಲಿ ದೈವಿಕ ಶಕ್ತಿಯನ್ನು ಆಹ್ವಾನಿಸಲು ಬಳಸುವ ಬ್ರಹ್ಮಾಂಡದ ಅಧಿಸ್ವರೂಪದ ಧ್ವನಿ ಓಂಕಾರ ಅನ್ನೋದು. ಮತ್ತು ಇಲ್ಲಿ ಶ್ರೀಂ ಅನ್ನೋದು ಸಮೃದ್ಧಿ, ಸಂಪತ್ತು ಆಗಿರೋ ಮತ್ತು ನಂಬಿಕೆ ನಮ್ಮನ್ನು ಪ್ರತಿನಿಧಿಸುತ್ತೆ. ಏನು? ಹಣಕ್ಕೆ ಸಂಬಂಧಪಟ್ಟಿರೋರು ಯಾರು? ಇಲ್ಲಿ ಲಕ್ಷ್ಮೀ ದೇವಿಯ ಬೀಜ ಮಂತ್ರ ಆಗಿದೆ ಈ ಶ್ರೀಂ ಅನ್ನೋದು. ಹಣ ಸಂಪತ್ತನ್ನು ಕೊಡೋ ದೇವರು, ಅಧಿಪತಿ, ನಮಗೆ ಬಯಸೋದು ತಾಯಿ ಲಕ್ಷ್ಮೀನೇ ಅಲ್ವಾ. ಸೊ ಹಾಗಾಗಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರೋ ಬೀಜ ಮಂತ್ರ ಶ್ರೀಂ ಆಗಿರುತ್ತೆ. ಮತ್ತು ಇಲ್ಲಿ ಹ್ರೀಂ ಅಂದರೆ ಶಕ್ತಿ ದೇವತೆ, ದುರ್ಗಾದೇವಿ ಆಗಿರ್ಬೋದು. ಅಂದರೆ ದುರ್ಗಾದೇವಿಗಾಗಿ ಬೀಜ ಮಂತ್ರ ಇದು. ಶಕ್ತಿ ಪರಿವರ್ತನೆ, ನಮ್ಮಲ್ಲಿ ಶಕ್ತಿ ಡೆವಲಪ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಆವಾಗ ನಮ್ಮಲ್ಲಿ ಇರೋ ಶಕ್ತಿ ಚೈತನ್ಯ ಅನ್ನೋದಿದ್ದರೆ ನಾವು ಕೆಲಸ ಮಾಡೋದಕ್ಕೆ ಮುಂದೆ ಹೋಗ್ತೀವಿ. ಸೋಂಬೇರಿ ಥರ ಇರೋದಕ್ಕೆ ಆಗಲ್ಲ. ಈ ಮಂತ್ರಗಳನ್ನೋದು ನಮ್ಮಲ್ಲಿ ಪರಿವರ್ತನೆಯನ್ನು ಖಂಡಿತ ತಂದುಕೊಡುತ್ತೆ, ನೀವು ಮಂತ್ರ ರೂಪದಲ್ಲಿ ಯೂನಿವರ್ಸ್ನ ನೋಡೋರಾಗಿದ್ದರೆ. ಸೊ ಇದು ಒಂದು ವಿಧಾನನೇ ಫಾಲೋ ಮಾಡ್ಬೋದು. ಓಕೆ. ಮತ್ತು ಸಬಲೀಕರಣಗಳು ಅಂದರೆ ನಮಗೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ, ನಾವೆಲ್ಲೋ ಸೋಂಬೇರಿ ಆಗಿರ್ತೀವಿ, ಮತ್ತು ಆ್ಯಕ್ಟಿವ್ ಆಗೋದಕ್ಕೆ ಈ ಶಕ್ತಿ ಬೀಜ ಮಂತ್ರ ಕೂಡ ನಮಗೆ ಯೂಸ್ ಆಗುತ್ತೆ. ಮತ್ತು ಕ್ಲೀಮ್ ಅನ್ನೋದು ಪ್ರೀತಿ ಮತ್ತು ಬಯಕೆಗಳಿಗೆ ಬೀಜ ಮಂತ್ರ. ನಿಮ್ಮ ಇಷ್ಟಾರ್ಥಗಳಿಗೂ ಈಗ ಪೂಜೆ ಮಾಡ್ತೀರಾ, ನೈವೇದ್ಯ ಇಡ್ತೀರಾ, ನೆಕ್ಸ್ಟ್ ಏನು ಲಿಸ್ಟ್ ಕೊಡ್ತೀರಲ್ವ, ದೇವರೇ ನನಗೆ ಇದಾಗಬೇಕು ಅದಾಗಬೇಕು ಅಂತ. ಸೊ ಅದಕ್ಕೆ ಈ ಬೀಜ ಮಂತ್ರ ಆಗಿರುತ್ತೆ. ಪ್ರೀತಿ ಮತ್ತು ಬಯಕೆಗಾಗಿ ಬೀಜ ಮಂತ್ರ, ಮತ್ತು ಆಸೆಗಳನ್ನು ಪೂರೈಸೋದಕ್ಕೆ ಸಹಾಯ ಮಾಡೋ ಬೀಜ ಮಂತ್ರ ಇದು ಕ್ಲೀಮ್ ಆಗಿರುತ್ತೆ. ಮತ್ತು ಇಲ್ಲಿ ಗ್ಲೌಮ್
ಅಂದರೆ ಗಣೇಶನಿಗೆ ಒಂದು ನಿರ್ದಿಷ್ಟ ಬೀಜ ಮಂತ್ರ ಗ್ಲೌಮ್ ಅನ್ನೋದು. ಸೊ ಇದು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡೋ ಒಂದು ಬೀಜ ಮಂತ್ರ ಆಗಿರುತ್ತೆ ಗ್ಲೌಮ್ ಅನ್ನೋದು. ಮತ್ತು ಗಮ್ ಅನ್ನೋದು ನಿಮ್ಗೆ ಗೊತ್ತೇ ಇರೋದು. ಈ ಗಣೇಶನಿಗೆ ಈ ಶಬ್ದ ಅಂದ್ರೇ, ಈ ಮೂಲಭೂತ ಬೀಜ ಶಬ್ದ ಅಂದ್ರೇ ಇಷ್ಟ. ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಾ ಇರ್ತೀವಿ ಸಿಂಪಲಾಗಿ. ನಮ್ಗೆ ಅವೆಲ್ಲ ಹೇಳಕ್ಕೆ ಬಂದಿಲ್ಲ ಅಂದ್ರೂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ಪ್ರತಿಯೊಂದು ಪೂಜೆಗೆ ಫಸ್ಟು ಗಣೇಶನಿಗೆ ಪೂಜಾರಾಧನೆ ಮಾಡುವಾಗ ಈ ಮಂತ್ರ ಹೇಳ್ಕೊತಾರೆ ಸಿಂಪಲ್ಲಾಗಿ. ಮತ್ತು ಗಣಪತಿ ಅಂದರೆ ಎಲ್ಲ ಜೀವಗಳಿಗೆ ಅಧಿಪತಿ. ಯಾಕೆ? ಆತನು ಪಾರ್ವತಿ ಪುತ್ರ. ಪಾರ್ವತಿ ಎಲ್ಲ ಜೀವರಾಶಿಗಳಲ್ಲಿ ಇರ್ತಾನೆ. ನೀವು ದೇವ್ರನ್ನ ನಂಬೋದಾದ್ರೆ ಯೂನಿವರ್ಸೇ ಎಲ್ಲ ದೇವ್ರ ಮುಖ ರೂಪಗಳು ಅವತಾರಗಳು. ಓಕೆನಾ? ಸೊ ಹಾಗಾಗಿ ಪಾರ್ವತಿ ಅಂದರೆ ಇಲ್ಲಿ ಶಕ್ತಿ. ಪಾರ್ವತಿ ಅಂದರೆ ಯಾರು? ಪಾರ್ವತಿನಲ್ಲಿ ಇಲ್ಲಿ ಶಕ್ತಿ ಇದೆ. ಆಕೆ ಅನ್ನಪೂರ್ಣೇಶ್ವರಿ ಆಗ್ತಾಳೆ, ದುರ್ಗಾದೇವಿ ಆಗ್ತಾಳೆ, ಸಾಕ್ಷಾತ್ ಲಕ್ಷ್ಮೀದೇವಿ ಆಗ್ತಾಳೆ, ಸರಸ್ವತಿ ಆಗ್ತಾಳೆ. ಹಾಗಾಗಿ ಇಲ್ಲಿ ತ್ರಿವೇಣಿ ತತ್ವ ಅನ್ನೋದು ಪಾರ್ವತಿನಲ್ಲಿ, ತಾಯಿ ಪಾರ್ವತಿ ದೇವಿನಲ್ಲಿ ಇರ್ತದೆ. ಸೊ ಹಾಗಾಗಿ ಪಾರ್ವತಿ ಪುತ್ರ ಯಾರು? ಇಲ್ಲಿ ಗಣೇಶ. ಎಲ್ಲರನ್ನ ನಾವು ಇಲ್ಲಿ ಅವರ ಒಂದು ಪ್ರಭಾವ ನಮ್ಮ ಮೇಲೆ ಪಡಿಬೇಕು ಅಂದರೆ ಗಣೇಶನ ಪೂಜೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ವಿಘ್ನಗಳು ಬೇಕಾದರೆ ನೀವು ಫೈಂಡ್ ಔಟ್ ಮಾಡಿ. ನಿಮ್ಮ ಮನೆಗೆ ಇಳಿ ಬಂದಿದೆ ಅಂದರೆ ನೀವು ಗಣೇಶನಿಗೆ ಸಂಬಂಧಪಟ್ಟಿರೋ ಏನೋ ಒಂದು ಪೂಜೆಯನ್ನು ಮಾಡಬೇಕು. ಅಟ್ಲೀಸ್ಟ್ ಆ ಮಂತ್ರ ಜಪನೆ ಮಾಡಬೇಕು. ಅದು ಹಿಂಟ್ ಕೊಡೋದು ದೇವರು. ಎಲ್ಲಿ ಕಸ ಕಡ್ಡಿ ಎಲ್ಲ ಎಲ್ಲಿರ್ತದೋ ಆವಾಗ ಇಳಿ ಬರುತ್ತೆ. ಇಳಿ ಯಾರು? ಸಾಕ್ಷಾತ್ ಗಣೇಶನ ಒಂದು ವಾಹನ ಆಗಿರುತ್ತೆ, ಮೂಷಕ. ಹಿಂಟ್ ಕೊಡೋದು, ನೀವು ನಮ್ಮ ದೇವ್ರನ್ನ, ನಮ್ಮ ಅಧಿಪತಿನ ನೆನೆಸ್ಕೊಳ್ರಿ, ನಿಮಗೆ ವಿಘ್ನಗಳು ತೊಲಗ್ತವೆ, ವಿಘ್ನೇಶ್ವರನ್ನ ಬೇಡ್ಕೊಳ್ಳಿ ಅಂತ. ಜೊತೆಗೆ ಈ ಬೀಜ ಮಂತ್ರಗಳ ರೂಪ ನೀವು ಹೇಳ್ಕೊಳ್ಳೋದ್ರಿಂದ, ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಈ ಮಂತ್ರ ನಾವು ಹೇಳ್ಕೊಳ್ಳೋದ್ರಿಂದ ಉಪಯೋಗಗಳೇನು ಅಂದರೆ, ಈಗಾಗಲೇ ಹೇಳ್ಕೊಂಡಂಗೆ ನಮಗೆ ಜೀವನ ಮತ್ತು ಕೆಲಸದಲ್ಲಿನ ಅಡೆತಡೆಗಳು, ಎಸ್ಪೆಷಲಿ ಜೀವನದಲ್ಲಿ ಅಡೆತಡೆಗಳಿರ್ತದೆ. ಕಿತ್ತಾಡ್ತಾ ಇರ್ತಾರೆ ಫ್ಯಾಮಿಲಿನಲ್ಲಿ, ಹೊಂದಾಣಿಕೆನಲ್ಲ, ಕೆಲಸದಲ್ಲಿ, ಮತ್ತು ದುಡ್ಡು ತಂದುಕೊಟ್ರೂ ಸಮಸ್ಯೆನೇ. ಅಷ್ಟು ಬರಬೇಕಾಗಿತ್ತು, ಇಷ್ಟು ಬಂದು. ಸೊ ಈ ಥರ ಒಂದು ಅಡೆತಡೆಗಳ ನಿವಾರಣೆ ಆಗೋಕ್ಕೆ ಈ ಒಂದು ಗಣೇಶ ಮಂತ್ರ ಅನ್ನೋದು ಹೆಲ್ಪ್ ಆಗುತ್ತೆ. ಯಶಸ್ಸು ಮತ್ತು ಸಮೃದ್ಧಿ, ಹೊಸ ಯೋಜನೆಗಳು, ಜೊತೆಗೆ ನೀವೇನಾರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಏನೋ ಒಂದು ಮಾಡಬೇಕು, ವ್ಯವಹಾರಗಳಲ್ಲಿ ಯಶಸ್ಸನ್ನು ಸಾಧಿಸಬೇಕು, ಮತ್ತು ಸಂಪತ್ತನ್ನು ಸಂಪಾದನೆ ಮಾಡೋದಕ್ಕೆ ನಾವೆಲ್ಲ ಮಾಡೋದೇನಕ್ಕೆ? ಹಣ ನೋಡಬೇಕು. ಸಂಪಾದನೆ ಮಾಡೋದಕ್ಕೆ ಈ ಒಂದು ಅತ್ಯುತ್ತಮವಾದ ಮಂತ್ರ ಆಗಿರುತ್ತೆ ಇದು. ಮತ್ತು ಮಾನಸಿಕ ಸ್ಪಷ್ಟತೆ. ಗೊಂದಲದಲ್ಲಿರ್ತೀವಿ ನಾವು ಯಾವಾಗಲೂ. ಟೆನ್ಷನ್ ಆ್ಯಂಗ್ಸೈಟಿ ಅಂತಾರೆ ಇವಾಗ. ಆ ಆ್ಯಂಗ್ಸೈಟಿ ಎಲ್ಲಿಂದ ಬರುತ್ತೆ? ಕಿತ್ತಿ ಬಿಸಾಕಬೇಕು ಹೇಳಬೇಕಂದ್ರೆ. ಅದಕ್ಕೆ ಬೇಕಾಗಿರೋದೇನು? ಟೈಮ್ ಪ್ರಕಾರ ಊಟ ತಿನ್ನಬೇಕು, ಒಂದು ಸ್ವಲ್ಪ ಧ್ಯಾನ, ಮೆಡಿಟೇಷನ್. ಓಕೆ, ನಮ್ಮಲ್ಲೇ ಇದೆ, ಕಂಟ್ರೋಲ್ ಮಾಡ್ಕೊಬೇಕು. ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ ಅಂದರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಮಂತ್ರ ಮನಸ್ಸನ್ನು ಸ್ಪಷ್ಟತೆ ಮತ್ತು ಬುದ್ಧಿವಂತಿಕೆ ಚುರುಕಾಗಿಡಿಸುತ್ತೆ. ತಿಕ್ಲಂಗೆ ಬಿಹೇವ್ ಮಾಡ್ತಾ ಇರ್ತಾರೆ ಕೆಲವರು. ಒಳ್ಳೆ ಹೋದನಲ್ಲಿ ಇರ್ತಾರೆ, ಕೆಲಸ ಒಳ್ಳೆ ಚೂಸ್ ಮಾಡ್ಕೊಂಡಿರ್ತಾರೆ, ಆದರೆ ಅವ್ರ ಮೆಂಟಾಲಿಟಿ, ಅವ್ರ ಮಾತು ಒಂದು ರೀತಿ ಇರ್ತದೆ. ಸೊ ಆ ಒಂದು ಇಂಬ್ಯಾಲೆನ್ಸ್ ಅಂತೀವಿ, ಅದೆಲ್ಲ ಇಲ್ದಿರ ಒಂದೇ ಸ್ಟೇಬಲ್ ಆಗಿ ಚೆನ್ನಾಗಿ ಅವರಿಗೆ ಸೂಟಬಲ್ ಆಗೋ ಥರ ಅವರು ಒಂದೇ ಮನಸ್ತತ್ವದಲ್ಲಿ ಬುದ್ಧಿವಂತಿಕೆಯನ್ನು ಚುರುಕಾಗಿಡ್ಸ್ಕೊಳ್ಳೋದಕ್ಕೂ ಈ ಮಂತ್ರ ಉಪಯೋಗ ಆಗುತ್ತೆ. ಮತ್ತು ಈ ಕಂಪನಗಳು ಹೆಂಗಿರುತ್ತಂದರೆ ಬುದ್ಧಿವಂತಿಕೆಯನ್ನು ಬೆಳೆಸುತ್ತೆ ಮತ್ತು ಮನಸ್ಸನ್ನು ಶಾಂತವಾಗಿರಿಸುತ್ತೆ. ಇನ್ನೇನು ಬೇಕು? ಇಲ್ಲಿ ನಿಮ್ಗೆ ಹಣ ಸಿಗುತ್ತೆ, ಶಕ್ತಿ ಸಪೋರ್ಟ್ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ಹಣನೂ ಯಶಸ್ಸು ನೋಡ್ತೀರಾ, ಒಳ್ಳೆ ಕ್ರಿಯೇಟಿವಿಟಿ ನೋಡ್ತೀರಾ, ಜೊತೆಗೆ ವಿಘ್ನಗಳೆಲ್ಲ ತೊಲಗ್ತದೆ. ಎಲ್ಲದಕ್ಕಿಂತ ಮೈನ್ ನಮಗೆ ಆಶೀರ್ವಾದ ಇರುತ್ತೆ. ಯಾರ ಆಶೀರ್ವಾದ? ಯೂನಿವರ್ಸ್ನ ನೀವು ಗಣೇಶನ ರೂಪದಲ್ಲಿ ನೋಡಿ ಆತನಿಗೆ ಸಂಬಂಧಪಟ್ಟಿರೋ ಬೀಜ ಮಂತ್ರಗಳು. ಇಲ್ಲಿ ಬರೀ ಗಣೇಶನ ಬೀಜ ಮಂತ್ರ ಮಾತ್ರ ನಾವು ಹೇಳ್ಕೊತ ಇಲ್ಲ. ನೀವು ಈ ಮಂತ್ರ ಕ್ಲಿಯರಾಗಿ ನೋಡ್ಬೋದು. ಶಕ್ತಿ ದೇವತೆಗೆ ಸಂಬಂಧಪಟ್ಟಿರೋ ಬೀಜ ಮಂತ್ರ ಇದೆ, ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರೋ ಬೀಜ ಮಂತ್ರ ಇದೆ, ಫೈನಲಿ ಗಣೇಶನಿಗೆ ಸಂಬಂಧಪಟ್ಟಿರೋ ಬೀಜ ಮಂತ್ರ ಇದೆ. ಸೊ ಇಲ್ಲಿ ಶಕ್ತಿ ಸಿಕ್ತು, ಲಕ್ಷ್ಮಿ ಸಿಕ್ತು, ಬುದ್ಧಿ ಸಿಕ್ತು, ಮನಃಶಾಂತಿ ಸಿಕ್ತು. ಸೊ ಇಷ್ಟು ಸಿಗಬೇಕಂದ್ರೆ ನಾವು ಆಚರಣೆ ಮಾಡೋದೇ ಇನ್ವಾಲ್ವ್ಮೆಂಟ್. ಇಲ್ಲಿ ಪೂಜೆನಲ್ಲಿ ಏನು ಬಂತು? ಮತ್ತೆ ಇನ್ವಾಲ್ವ್ಮೆಂಟ್. ನೀವು ಪೂಜೆ ವಿಧಾನ ತಗೊಂಡ್ರು ಇನ್ವಾಲ್ವ್ಮೆಂಟೇ, ಯೂನಿವರ್ಸ್ ತತ್ವ ಫಾಲೋ ಮಾಡಿದ್ರೂ ಇನ್ವಾಲ್ವ್ಮೆಂಟೇ. ಸೊ ಫೈನಲಿ ಹೇಳೋದೇನೆಂದರೆ, ನೀವೆಷ್ಟು ಎಫರ್ಟ್ ಹಾಕಿದ್ರೆ ಅಷ್ಟು ರಿಸಲ್ಟ್ ಕೊಡುತ್ತೆ. ಈ ಸ್ವಿಚ್ ವರ್ಡ್ಗಳೆಲ್ಲ ಮಂತ್ರ ರೂಪದಲ್ಲಾಗಿರುತ್ತೆ. ಸೊ ಸಿಂಪಲಾಗಿ ಹೇಳ್ಕೊಂಡು ಬರ್ಕೊಂಡು ಹೋದ್ರೂ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಾವು
ಇಲ್ಲ ನಮಗೆ ಫಸ್ಟಿಂದ ಫಾಲೋ ಮಾಡಿರೋ ವಿಧಾನ ಪೂಜೆ ನಾವು ಅದನ್ನೇ ತಗೊತೀವಿ ಅಂದರೆ ಈ ರೀತಿ ಮಂತ್ರವನ್ನು ಕೂಡ ಪ್ರಾಕ್ಟೀಸಲ್ಲಿಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಶಸ್ಸು, ಸಂಪತ್ತು ಎಲ್ಲ ನಿಮ್ಮ ಕಣ್ಮುಂದೆ ಇರುತ್ತೆ. ನೀವೇನು ಕಳ್ಕೊಂಡಿರ್ತೀರೋ ಅದಕ್ಕೆ ಮತ್ತಷ್ಟು ಸಿಗುತ್ತೆ. ಹಾಗಂತ ಕಳೆದೋಗಿರೋ ಸಂಬಂಧಗಳನ್ನು ಇಲ್ಲಿ ಮತ್ತೆ ಸಿಗುತ್ತಾ ಅಂತ ಅಲ್ಲ ಹೇಳ್ತಾ ಇರೋದು. ಅದು ಕಾರಣ ಕರ್ಮಗಳಿಂದ ದೂರ ಆಗಿರುತ್ತೆ. ದೂರ ಆಗಿರೋದನ್ನು ಯಾವಾಗಲೂ ನಾವು ನೆನೆಸ್ಕೊಂಡು ಕೊರಬಾರ್ದು. ಸಂಪತ್ತಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅದು ನಮ್ಮಿಂದ ಹೋಗಿದೆ ಅಂದರೆ ದೇವರು ನಮಗೆ, ಯೂನಿವರ್ಸ್ ನಮ್ಗೆ ಇನ್ನೊಂದು ಒಳ್ಳೆಯದನ್ನು ಆಪರ್ಚುನಿಟಿ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಬೇಕು. ಓಕೆ, ಹಾಗಾಗಿ ಈ ಮಂತ್ರ ಒಳ್ಳೆ ರೀತಿ ಉಪಯೋಗಕರ ಆಗುತ್ತೆ. ಜೊತೆಗೆ ಸಾಲ್ಟು ಟಿಪ್ಪು ಪ್ರಯತ್ನಪೂರ್ವಕವಾಗಿ ನೋಡಿ. ಜೊತೆಗೆ ನಾ ಹೇಳೋದ್ನಲ್ಲ ಆ ಒಂದು ಸೆಂಟೆನ್ಸ್ ಹೇಳ್ಕೊಳ್ಳಿ, ನನಗೆ ಡೈಲಿ ಬೇಸಿಸ್ಗಾಗಿ ನನ್ನ ಜೊತೆ ಇರೋದಕ್ಕೆ ಹಣಕ್ಕೆ ಕೃತಜ್ಞತೆ ಅಂತ ಹೇಳ್ಕೊಳ್ಳಿ. ಅಥವಾ ಯೂನಿವರ್ಸ್ಗೆ, ಯಾರು ಕೊಡ್ತಾ ಇರೋದಿಲ್ಲ ಯೂನಿವರ್ಸ್ಗೆ. ಸೊ ಹಾಗಾಗಿ ಯೂನಿವರ್ಸ್ಗೆ ಹೇಳ್ಕೊಳ್ಳಿ. ನೀವು ದೇವ್ರನ್ನ ಆರಾಧನೆ ಮಾಡಿದ್ರೆ ದೇವ್ರಿಗೆ ಹೇಳ್ಕೊಳ್ಳಿ, ಅಪ್ಪ ತಂದೆ, ನನ್ನ ದಿನನಿತ್ಯದ ಖರ್ಚುಗಳಿಗಾಗುವಷ್ಟು ಹಣ ಮೀರಿ ನನ್ನ ಬಳಿ ಹಣ ಇರೋದಕ್ಕೆ, ನೀನು ಕೊಡ್ತಾ ಇರೋದಕ್ಕೆ ನಿನಗೆ ಕೃತಜ್ಞತೆ ತಂದೆ ಅಂತ ಮನಸ್ಪೂರ್ವಕವಾಗಿ ಹೇಳ್ಕೊಳ್ಳಿ. ಅದು ನೀವು ಹೇಳೋ ವಿಧಾನ ಹೇಗಿರಬೇಕಂದ್ರೆ ನಿಮಗೆ ಮತ್ತಷ್ಟು ಕೊಡಬೇಕು. ಆ ಯೂನಿವರ್ಸ್ ಆಗಿರ್ಬೋದು, ದೇವರಾಗಿರ್ಬೋದು, ಎದುರಾಳಿಗಳಾಗಿರ್ಬೋದು. ಹಾಗಂತ ಬೆಗ್ ಮಾಡಬಾರ್ದು. ದೇವ್ರನ್ನಾಗಲಿ, ಯೂನಿವರ್ಸ್ನಾಗಲಿ, ಬೇರೆ ವ್ಯಕ್ತಿಗಳನ್ನಾಗಲಿ ನೀವು ಪ್ಲೀಸ್ 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 ಅಂತ ಕೇಳ್ಕೋಬಾರ್ದು. ನಿಮ್ಮ ಇಂಟೆನ್ಷನ್ನ ಬಿಡುಗಡೆ ಮಾಡಬೇಕು, ಇನ್ವಾಲ್ವ್ ಆಗಬೇಕು, ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಬೇಕು, ಪೇಷನ್ಸ್ ಆಗೂ ಇರಬೇಕಾಗ್ತದೆ. ಖಂಡಿತ ನೀವು ರಿಲೀಸ್ ಮಾಡಿದ್ದೀರಾ ನಿಮ್ಮ ಥಾಟ್ನ, ನಿಮ್ಗೆ ಅದು ಯೂನಿವರ್ಸ್ ಕೊಡ್ತದೆ, ಹೆಚ್ಚಿಗೆ ಕೊಡ್ತದೆ. ಜೊತೆಗೆ ಕಷ್ಟ ಕಾಲದಲ್ಲಿ ಈ ಮಂತ್ರಗಳನ್ನು ಸಹ ನೀವು ಉಚ್ಚಾರಣದಲ್ಲಿ ಇಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ.